ನಾನೆಲ್ಲನ ರೇಷನ್ ತಗೊಂಬರಕ್ಕೆ ಒಂದು 1,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಕಣಮ್ಮ. ರೇಷನ್ ತಗೊಂಬ ಅಂತ ಹೇಳಿ ಮನೆಗೆ ಏನೇನು ಇರಲಿಲ್ಲ. ಅಯ್ಯೋ ಏನು ದರಿದ್ರನೋ ಏನೋ ಈ ಮನೆಗಂತೂ. ಹೇಳತ್ಲಾಗೆ ಯಪ್ಪ ದೇವ್ರೆ, ಇಷ್ಟು ದರಿದ್ರ ಎಲ್ಲ ನೋಡ್ಲಿಲ್ಲ ಇವಳಿಂದಲೇ ಕಣಮ್ಮ ಅರ್ಧ ದರಿದ್ರ. ನಾನು ಹೇಳ್ತೀನಿ ಹಿಂಗಿರು ಒಟ್ಟು ತಲೆ ಬಿಡ್ಕೊಂಡು ಮನೆಗೆ ಕಸ ಹೊಡಿಯಲ್ಲ ನೆಟ್ಟಗೆ, ಯಾವಾಗ್ಲೂ ದರಿದ್ರದವಳು. ಅಚ್ಚುಕಟ್ಟು ಅನ್ನೋದೇ ಇಲ್ಲ ಕಣಮ್ಮ, ಇವಳಿಂದಲೇ ಕಣಮ್ಮ ಅರ್ಧ ದರಿದ್ರ ನಮ್ಮ ಮನೆಗೆ ಬಂದಿರೋದು. ಆಲೇನೆ ಅವ್ರ ತವ್ರ ಮನೆಯಾಗೂ ಹಂಗೆ ಇದ್ದೇವೇನ, ಅದಕ್ಕೇನೆ ಇಲ್ಲೂ ಬಂದವ ನಾನು ಹೇಳ್ತೀನಿ ಅಚ್ಚುಕಟ್ಟಾಗೆಲ್ಲ ಕಸ ಹೊಡಿ, ದಿನ ಬಾಗಿಲು ತೊಳಿ, ದಿನ ನೆಲ ತೊಳಿ, ಎಲ್ಲ ಅಚ್ಚುಕಟ್ಟ ದಿನ ಮನೆ ಪೂಜೆ ಮಾಡು ಅಂತ ಹೇಳಿದ್ರು ಕೇಳಲ್ಲ. ಬರೇನ ಯಾವಾಗ್ಲೂ ಏನೋ ಕಳ್ಕೊಂಡಾರಂಗೆ ಮಕ್ಕ ಹೇಳೋ ಬಿಡ್ಕೊಂಡಿರುತ್ತೆ. ಮನೆಯಾಗೆ ಹೆಣ್ಮಕ್ಳು ಹೆಂಗಿರ್ತಾರ ಹಂಗೆ ಮನೆ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಚೆನ್ನಾಗಿದ್ದಷ್ಟು ಆ ಮನೆಗೆ ಆಯಸ್ಸು ಎಲ್ಲ ಪ್ರತಿಯೊಂದು ಲಕ್ಷ್ಮಿ ಆಗಿರ್ಬೋದು ಚೆನ್ನಾಗಿ ಕೂಡ್ತಾ ಇರ್ತಾಳೆ. ಇವಾಗ ನೋಡು ನಿಮ್ಮ ಮನೆಯಾಗ ನೀನು ಹೆಂಗಿದೆಯಾ, ಅದಕ್ಕೇನೆ ನಿಮ್ಮ ಮನೆಯಾಗೆ ಎತ್ತಲಗಳಿಂದ ಆದ್ರೂ ಕೂಡ್ತಿರುತ್ತೆ ನೋಡಿ. ಅಮ್ಮ ವಾಲ್ತಕ್ಕಾದ್ರೂ ಹೋಗಿ ಬರೋಣ. ಅವಳಿಗೆ ಹೇಳು ಒಂದು ಸ್ವಲ್ಪ ಮನೆಯಾಗೆ ನೀಟಾಗಿರಮ್ಮ, ಎಲ್ಲ ಕಸ ಗಿಸ ಹೊಡೆದು ನೀಟಾಗಿ ನೆಲ ಎಲ್ಲ ಒರೆಸು ಅಂತ. ಶಾರದೆ ಶಾರದೆ, ಏನತ್ತೆ? ಮನೆಯಾಗೆ ಅಚ್ಚುಕಟ್ಟ ಕಸ ಹೊಡೆದು ಚೆಂದೆಗಳದ್ದು ಬಂದೆಗಳದ್ದೆಲ್ಲ ಅಚ್ಚುಕಟ್ಟಾಗಿ ಹೊಡೆದು ನೀಟಾಗೆಲ್ಲ ನೆಲಗೆಲ್ಲ ತೊಳೆದು ನೀರು ಹಾಕ್ಕೊಂಡು ದೀಪ ಗೀಪ ಹಚ್ಚು. ಮನೆಯಾಗೆ ಏನು ದರಿದ್ರ ಸುತ್ಕೊಂಡೈತೆ. 1 ರೂಪಾಯಿ ದುಡ್ದಿರೋ ದುಡ್ಡು 1 ರೂಪಾಯಿ ಉಳಿಯಲ್ಲ ನಮ್ಮ ಮನೆಯಾಗಂತೂ. ದುಡ್ಡು 1 ರೂಪಾಯಿ ಉಳಿಯಲ್ವಲ್ಲೇ. ಅವನು ಹೆಂಗೆ ದುಡಿತಾನೆ, ಅದು ಉಳಿಯಲ್ಲ ಏನಿಲ್ಲ. ಅಯ್ಯಪ್ಪ ನಾವೆಷ್ಟು ನಮ್ದು ಹೊಲ ಮನೆ ತೋಟನೂ ಒಣಗೋತು ನೀನು ಬಂದಾಗಿಂದಲೂ. ತೋಟ ಅಂತ ನಮ್ದು ಅಡಿಕೆ ತೋಟ ತೆಂಗಿನ ತೋಟ ಹೆಂಗಿತ್ತು. ಈಗ ನೀನು ಬಂದೆ ಹುಟ್ಟು ಕಸ್ ಮಾಡ ಅಂದ್ರೆ ಕಸ್ ಮಾಡಕಣೆ ನಿಂದು. ಅದಕ್ಕೆ ನಮ್ಮ ಮನೆಯಾಗೆ ಹುಟ್ಟು ದರಿದ್ರ ಸುತ್ಕೊಂಡಿರೋದು. ನಾನು ಹುಟ್ಟಿದಾಗ ಹೆಂಗಿತ್ತು ಗೊತ್ತೇ ಈ ಮನೆ? ಕೇಳಿ ನಮ್ಮ ಅಮ್ಮನ ಮನೆ ಅಂದರೆ ನಮ್ದವಾಗ ಹೊಸ ಮನೆ ಇದು. ಎಲ್ಲ ನಮ್ಮ ಮನೆಯಾಗ ಎಷ್ಟು ಒಡವೆ ದುಡ್ಡು ಬಂಗಾರ ಎಷ್ಟಿತ್ತು. ನೀನು ಮದುವೆ ಮಾಡ್ಕೊಂಬಂದೇ ಬಂದ್ವಿ, ಅದು ಏನಾಯ್ತು ಏನೋ. ನೀನು ನೀಟಾಗಿರಲ್ಲ. ನಾನು ಒಂದು ಹೇಳ್ತೀನಿ ಕೇಳ್ತೀಯ, ಅಚ್ಚುಕಟ್ಟಾಗೆ ದಿನ ಸ್ನಾನ ಮಾಡಿಕೊಂಡು ಮನೆಯಾಗ ದಿನಾನ ಪೂಜೆ ಮಾಡಿಕೊಂಡು ಮನೆ ದಿನ ಬಾಗಿಲು ನೀರು ಹಾಕೊಂಡು ನೀಟಾಗಿರು. ಅವಾಗ ಲಕ್ಷ್ಮಿ ತಾನಾಗಿ ಒಲ್ದು ಬರ್ತಾಳೆ. ಹೋಗಿ ನಮ್ಮ ಅಮ್ಮಣ್ಣಿರ ಮನೆಯಾಗ ನೋಡೋಗು ನೀನು ಒಂದ್ಸತಿ. ನಮ್ಮ ಲಕ್ಷ್ಮೀರ ಮನೆಯಾಗೆ ಹೆಂಗಿಲ್ಲೋಡು, ನಮ್ಮ ಅಮ್ಮಣ್ಣಿ ಹೆಂಗೆ ಲಕ್ಷ್ಮಿ ಅಂತ ಅದಕ್ಕೆ ತಕ್ಕನಂಗೆ ಹೆಸರಿಕೊಂಡವಳು ಹಂಗೇನೆ ಅವಳಿಗೆ ಒಲ್ದು ಬರ್ತಾಳೆ ಲಕ್ಷ್ಮಿ. ಹಂಗೆ ಅವಳು ನೀಟಾಗಿ ಇಟ್ಕೊಂಡಿರ್ತಾಳೆ ಮನೆಯಾಗೆ. ಅವಳು ಅದಕ್ಕೆ ಮತ್ತೆ ಅವ್ರು ಹಂಗಿರೋದು. ನಾವು ಅದಕ್ಕೆ ಹಿಂಗಿರೋದು. ಅಯ್ಯೋ ನಾನು ಎಲ್ಲ ಕಸ ಹೊಡಿತೀನಿ ನೀಟಾಗಿ, ನಾನು ನೀಟ್ ಮಾಡ್ತೀನಿ. ಇದಕ್ಕಿಂತ ನೀಟ್ ಹೆಂಗೆ ಮಾಡಬೇಕು? ನಾನು ಎಲ್ಲ ನೀಟಾಗೆ ಮಾಡ್ತೀನಲ್ಲ, ಇನ್ನು ಹೆಂಗೆ ಮಾಡಬೇಕು? ನಾನೇನೇನಾದರೂ ಈ ಮನೆಗಳದೆಲ್ಲ ನಾವು ಹೋಗ್ಲಿ ಅಂತ ಏನಾದರೂ ನಾನೇನು ತಗೊಂಡೋಗಿ ಖರ್ಚು ಮಾಡಿದ್ದೀನ? ನನ್ನ ಯಾಕತ್ತೆ ಇಷ್ಟೊಂದು ಅಂಬ್ತೀರಾ? ಅಯ್ಯೋ ಅಲ್ಲ, ನನ್ನ ಯಾವಾಗಲೂ ಹಂಗೆ ಅಂಬ್ತಾ ಇರ್ತೀರ. ನೀನು ಬಂದಾಗಿಂದಲೇ ನಮ್ಮ ಮನೆ ಹಿಂಗಾಗಿದ್ದು, ನೀನು ಬಂದಾಗಿಂದಲೇ ನಿಮ್ಮ ಮನೆ ಹಿಂಗಾಗಿದ್ದು ಅಂತಂದರೆ ನಾನೇ ನಂಗೆ ಆಗಲಿ ಅಂತಲೇ ಇದು ಮಾಡ್ತೀನಿ. ಹಂಗೆ ಅನ್ಬಾರ್ದು ಕಣತ್ತೆ, ಆಮೇಲೆ ಆಗಲಿ. ಇಲ್ಲ ಶಾರದಿ, ನೀನು ಬಂದಾಗಿಂದಲೇ ಹಿಂಗಾಗಿರೋದು ನಮ್ಮ ಮನೆ. ನಮ್ಮ ಮನೆ ಮುಂಚೆ ಹೆಂಗಿತ್ತು ಅಂದರೆ ನಿಜ. ಇಲ್ಲಿ ನೋಡು, ನಮ್ಮ ಮನೆಯಾಗೆ ದುಡ್ಡು ಒಡವೆ ಬಂಗಾರ ಯಾವಾಗಲೂ ಇರೋದು. ಇವಾಗ ನೀನು ಬಂದಾಗಿಂದಲೇ ಅಡಿಕೆ ತೋಟ ತೆಂಗಿನ ತೋಟ ನಮ್ಮಪ್ಪ ಸಂಪಾದನೆ ಮಾಡಿರೋದೆಲ್ಲ ಕಳ್ಕೊಂಡ್ವಿ. ನೀನು ಬಂದಿದ್ದು ಕಾಲ್ಗೊಂಡಿಂದಾನೆ. ನೀನು ಬಂದೊಂದೇ ತಿಂಗಳಿಗೆ ನಮ್ಮ ಅಪ್ಪ ಸತ್ತೋತು. ಎಲ್ಲ ನಿನ್ನಿಂದಲೇ ಆಗಿದ್ದು, ಎಲ್ಲ ನಿನ್ನಿಂದಲೇ ಆಗಿದ್ದು. ಅಯ್ಯೋ ಲಕ್ಷ್ಮಿ, ಯಾಕೆ ಹಿಂಗೆ ಅಂತೀಯ? ನಾನೇನು ಅವ್ರನ್ನೇನಾದರೂ ಸಾಯಿಸಿದ್ನ? ಮದುವೆ 1 ತಿಂಗಳಿಗೇನೆ ಬಂದ್ರು ನಾನು ನೋಡ್ಕೊಂಡೆ ತಾನೇ. ನಿಮ್ಮ ಅಪ್ಪಾಜಿಗೆ ನೆಲಕ್ಕೆ ಬಿದ್ದಿದ್ರು, ಅವ್ರಿಗೆ ಹುಷಾರಿಲ್ಲದೇ ಅವರು ತೀರ್ಕೊಬಿಟ್ರು. ಅದಕ್ಕೂ ನಾನೇ ಕಾರಣ ಅಂತ ಹೇಳ್ತೀರಾ ನೀವು? ಅದು ಹೆಂಗೆ ಸರಿ ಹೋಗುತ್ತೆ? ನೀನು ಎಲ್ಲದಕ್ಕೂ ನನಗೆ ಹೇಳ್ತಾ ಇರ್ತೀಯಮ್ಮ, ನನಗೆ ಬೇಜಾರಾಗುತ್ತೆ ಗೊತ್ತೇನ ಲಕ್ಷ್ಮಿ. ಈ ರೀತಿ ಎಲ್ಲ ಮಾತಾಡಬೇಡ. ಅಯ್ಯೋ ಮಾತಾಡಬೇಡ ಅಂತಂದರೆ ನೀನು ಬಂದಿರೋ ಕಾಲ್ಗೊಂಡಿಂದಲೇ ಮತ್ತೆ ನಮ್ಮಪ್ಪ ಇನ್ನು ದಿಂಗಿತ್ತು. ನೀನು ಬಂದು 1 ತಿಂಗಳಿಗೆ ಸತ್ತೋತು ಅಂತಂದರೆ ನಿನ್ನ ಇದರಿಂದಲೇ ತಾನೇ ನಮ್ಮಪ್ಪ ಹಿಂಗಾಗಿದ್ದು. ನಿನ್ನ ಕಾಲ್ಗೊಂಡಿಂದಲೇ ಹಿಂಗಾಗಿರೋದು. ಏನು ಮಾಡ್ತೀಯವ್ವ? ಅಲ್ಲಿ ತವ್ರ ಮನೆ ಚೆನ್ನಾಗಿದ್ರೆ ಪಡ್ಕೊಂಬಂದಿರೋ ಮನೆಗೂ ತಂದಿರೋ ಮನೆಗೂ ನಾನು ಅದಕ್ಕೇನೆ ಬೇಡ ಅಂತ ಅಂದೆ. ಏನು ಮಾಡ್ತೀಯ ಬಿಡು, ಬಡವ್ರ ಮನೆ ಹೆಣ್ಮಗಳು ಹೇಳ್ದಾಗ ಕೇಳ್ಕೊಂಡು ಹೋಗ್ತಾಳೆ ಅಂತ ನಮ್ಮ ಅಕ್ಕನೂ ಹೇಳಿದ್ಲು, ನಮ್ಮ ಅಣ್ಣನೂ ಹಂಗಂದ. ನಾನೇನೋ ಬಿಡತ್ತ ಅಂತ ಹೇಳಿ ಮದುವೆ ಮಾಡಿ ನನಗೆ ಮಂದಿ ಮನೆ ಮದುವೆ ಮಾಡ್ಕೊಂಬಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಮತ್ತೆ ಇಂಥನ್ನೆಲ್ಲ ಮದುವೆ ಮಾಡ್ಕೊಬಾರ್ದು ಅಂಬೋದು. ಯಾರ ಅಂತಾರೆ ಮನೆ ಅಂತ ತಗೊಂಬರ್ಬೇಕು. ಒಳ್ಳೆ ಮನ್ಸಿರ ಅಂತಾರೋ, ಒಳ್ಳೆ ಬುದ್ಧಿ ಇರೋ ಅಂತಾರ ಮನೆಯಾಗೆ ಹೆಣ್ಣು ತರಬೇಕು. ನಿಮ್ಮಂಥರ ಮನೆಯಾಗೆ ಹೆಣ್ಣು ತಂದರೆ ಹಿಂಗೆ ಮತ್ತೆ ಆಗೋದು. ಬಾರ ಮತ್ತೆ ಹೋಗೋಣ. ಎಷ್ಟು ಹೇಳಿದ್ರೆ ಇಷ್ಟೇ, ಒಳ್ಳೇದು ಪಡ್ಕೊ ಬರಬೇಕು. ಬಂದಿರೋ ಮನೆಗೆ ಯಾವುದೇ ಆಗಲಿ ಸುಮ್ಮನೆ ಆಗಲ್ಲ. ಒಂದು ಹೆಣ್ಣಿನ ಕಾಲು ಗುಣ ಅಂತಾರಲ್ಲ, ಏನು ಬೇಕಾದ್ರೂ ನಾಶ ಮಾಡುತ್ತೆ. ಒಳ್ಳೇದಲ್ಲ. ಯಾವುದೇ ಆಗಲಿ ಒಳ್ಳೇದಾಗಬೇಕು, ಒಳ್ಳೇದು ಪಡ್ಕೊಂಬಂದಿರಬೇಕು. ನಮ್ಮ ಅಣ್ಣ ಹೆಂಗಿದ್ದ, ಇವಳಿಂದ ಎಲ್ಲ ಕಳ್ಕೊಂಡಂಗಾತ್ ನಮ್ಮ ಮನೆಯಾಗೆ. ಪಾಪ ಅವನು ಎಷ್ಟು ಕೂಲಿ ಮಾಡ್ತಾನೆ, ಎಷ್ಟು ಪಾಪ ಅವನು ಪರದಾಡ್ತಾನೆ, ಎಷ್ಟು ತಂದಾಕ್ತಾನೆ. ಹಂಗಂದ್ರೆ ಏನು ಉಳಿಯೋದಿಲ್ಲ ನಮ್ಮ ಮನೆಯಾಗೆ. ಇವಳು ಬಂದಿರೋ ಕಾಲ್ಗೊಂಡಿಂದಲೇ ಹಿಂಗಾಗಿರೋದು. ನಾನೇನು ಮಾಡೋಣ? ನಾನೇನಾದರೂ ನಮ್ಮ ಮಾವನ ಸಾಯಿಸಿದ್ದ? ಬಂದು 1 ತಿಂಗಳಿಗೆ ನೆಲಕ್ಕೆ ಬಿದ್ದಿದ್ರು ನಮ್ಮ ಮಾವನ ಸೇವೆ ಎಲ್ಲ ಮಾಡಿದೆ. ನಮ್ಮ ಮಾವನ ನೋಡ್ಕೊಂಡೆ. ನಮ್ಮ ಮಾವ ಸತ್ತೋಗಿರೋದಕ್ಕೂ ನನಗೂ ಏನು ಇದು? ಅವ್ರಿಗೆ ಹುಷಾರಿಲ್ಲ, ವಯಸ್ಸೋಗಿತ್ತು, ಸ್ಟ್ರೋಕ್ ಆಯಿತು.
ಇದಕ್ಕಿದ್ದಂಗೆ ಬಿದ್ದರು, ಸೋತೋದ್ರು. ಅದಕ್ಕೆ ನಾನು ಕಾರಣನ? ಎಲ್ಲದಕ್ಕೂ ಇವಳು ಬಂದಿರೋ ಕಾಲ್ಗುಣದಿಂದಲೇ, ಇವಳು ಬಂದಿರೋ ಕಾಲ್ಗುಣದಿಂದಲೇ ಅಂತಾರೆ. ನಾವೇನೇನು ಹಂಗಾದ್ರೆ ಏನು ಮಾಡಲ್ಲ. ಅತ್ಲಾಗ ನಮ್ಮ ಅಮ್ಮ ಇರ್ತಾಗ ಹೇಳ್ಕೊಂಬಕ್ಕಾಗಲ್ಲ, ಬಿಡೋಕ್ಕೂ ಆಗಲ್ಲ. ಅವರು ಬಡವರು ಈಗಳಪ್ಪ ಹೇಳ್ಕೊಂಡ್ರೆ ಅದನ್ನೇ ಚಿಂತೆ ಮಾಡ್ತಾರೆ. ಅವರು ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಾರೆ. ಅವ್ರ ತಾಗ ಹೇಳ್ಕೊಂಡ್ರೆ ಈಗಳಪ್ಪ ಹಿಂಗೆ ಐತೆ ಸಮಸ್ಯೆ ಅಂತ ಹೇಳಿದ್ರೆ ಅವ್ರು ಅದನ್ನೇ ಚಿಂತೆ ಮಾಡ್ಕೊಂಡು ಅದನ್ನೇ ಕೊರಗ್ತಾರೆ. ಅವರು ಪಾಪ ಕೂಲಿ ಮಾಡ್ಕೊಂಡು ತಿಂಬಾರು, ಬೆಳಗ್ಗೆ ಹೋಗಿ ಕೂಲಿ ಮಾಡ್ಕೊಂಡು ಬರ್ತಾರೆ ಅಂತಂದ್ರೆ ನಾವಿಂಥದ್ದೆಲ್ಲ ಹೇಳಿದ್ರೆ ಅವ್ರಿಗೆ ಹೆಂಗೆ ನಿದ್ದು ಬರುತ್ತೆ? ಅದಕ್ಕೇನೆ ನಮ್ಮಪ್ಪ ನಮ್ಮಮ್ಮ ನಿಮ್ದೇಗಿರಲಿ ಅಂತ ನಮ್ಮಪ್ಪ ನಮ್ಮಮ್ಮ ಅಂತ ನಾನು ಯಾತು ಹೇಳ್ಕೊಂಬಕ್ಕೆ ಹೋಗಲ್ಲ. ಏನು ಮಾಡೋಣ? ಅಯ್ಯಪ್ಪ ಬಡವ್ರನ್ನ ಈ ಜನ ಯಾವ ದೃಷ್ಟಿಯಾಗಿ ನೋಡ್ತಾರೆ ನೋಡು. ಏನು ಇಲ್ಲ ಅಂತಂದ್ರೆ ಜನ ಒಂಥರ ನೋಡ್ತಾರೆ. ಅದಮ್ಮ ಐದಿನ ಬಾರಕ್ಕ ಬಾ ಇದೀನಿ. ಯಾಕೆ ಹೊಳ್ತಾ ಇದೀಯಾ? ಏನು ಮಾಡೋಣ ಅಕ್ಕ, ಏನಂತ ಹೇಳಲ್ಲ. ಈಗ ಇವಳು ಬೇರೆ ಬಂದಿಲ್ಲಿ ಸೇರ್ಕೊಂಡವಳ, ನಮ್ಮ ಅತ್ತೆನೂ ಅವಳು ಸೇರ್ಕೊಂಡು ಆಗ್ಲಲ್ಲ ನೀನು ಬಂದಿರೋ ಕಾಲ್ಗುಣದಿಂದಲೇ ಹಿಂಗಾಗಿರೋದು, ನೀನು ಬಂದಿರೋ ಕಾಲ್ಗುಣದಿಂದಲೇ ಆಗಿರೋದು. ನಾನು ಹುಟ್ಟಾಗ ಈ ಮನೆಯಾಗ ಹಂಗೆ ಹೆಂಗಿತ್ತು ನಮ್ಮ ಮನೆಯಾಗ, ನಮ್ಮ ಮನೆಗೆ ಒಳ್ಳೇದಾಯ್ತು. ನಾನು ಹುಟ್ಟಾಗಿಂದ ನಾನು ಹೋಗಿರೋ ಮನೆಗೂ ನಾನು ಒಳ್ಳೇದು ಮಾಡಿದ್ದೀನಿ. ನೀನು ದರಿದ್ರದವಳು. ನೀನು ಬಂದಿರೋ ಕಾಲ್ಗುಣದಿಂದ ನಮ್ಮ ಅಪ್ಪ ಸೋತೋತು. ನಮ್ಮ ಮನೆಯಾಗೆಲ್ಲ ನಾವು ಕಳ್ಕೊಂಡ್ವಿ. ನಿನ್ನ ಕಾಲ್ಗುಣದಿಂದಲೇ ನಮ್ಮ ಮನೆಯಾಗೆಲ್ಲ ಹಾಳಾಗೋತು ಅಂತ ಮಾತ್ಕೊಂಡು ಅಂತಾರಲ್ಲಕ್ಕ. ನಮ್ಮ ಅತ್ತೆನೂ ಇವಳು ಸೇರ್ಕೊಂಡು ಅದಕ್ಕೆ ಬೇಜಾರಾಯ್ತು. ಏನಪ್ಪ ನಾವೇನೇ ಎಂಥದ್ದೇನಪ್ಪ ಮಾಡಿದ್ವಿ ಅಂತ. ಇವಳು ಮಾತಾಡ್ತಾಳೆ ಹೇಳಿ ಇವಳು ಲಕ್ಷ್ಮಿ, ಈ ಸಾಕಜ್ಜಿನೂ ಅಂತಾಳೇನಿ. ಇವಳೇನು ಸುಮಾರದಳಲ್ಲಿ ಇವಜ್ಜಿ ಮಾತಾಡ್ತಾಳೆ. ಯಾರೇನು ಇವಾಗೇನು ಅವೆಲ್ಲನ ಮೊದ್ಲಿನ ಕಾಲ್ದಂಗೆ ಯಾರು ನಡ್ಸಾಕಣಮ್ಮ. ಅಲ್ಲ ನೋಡಿ ಇವ್ರಿಗೆ ಎಷ್ಟಿರಬೇಡ ಹಿಂಗೆ ಮಾತಾಡ್ತಾರಲ್ಲ, ಸುಮ್ಕಿರೋಳು ಬೇಡ, ತಿರ್ಕೊಂಡು ಅನ್ನು. ಎಲ್ಲ ದುಡಿದ್ರೆ ಮಾಡಿದ್ರೆ ಕೆಲಸ ಮಾಡಿದ್ರೆ ಎಲ್ಲ ಬರುತ್ತೆ ಅಂತ ಅನ್ನು. ಯಾವ ಕಾಲ್ಗೊಂಡು ದಿನಾನೂ ಇಲ್ಲ, ಯಾವ ಅದೃಷ್ಟನೂ ಇಲ್ಲ, ಯಾವ ಇದು ಇಲ್ಲ, ದರಿದ್ರನೂ ಇಲ್ಲ ಅಂತ ಹೇಳು. ಅಲ್ಲ ನೋಡಿ ಹೆಂಗೆ ಹೇಳ್ತಾರೆ. ಸುಮ್ಕಿರು, ನೀನೇನೇನು ಕಾಳು ಕೆಡಿಸ್ಬೇಡ, ಅವಳು ಬೇಡ ಅತ್ತಷ್ಟನು. ಅಲ್ಲ ಯಾಕೆ ಅವಳು ಇಲ್ಲೇ ಬಂದು ಸೇರ್ಕೊಂಡವಳಿ? ಯಾಕೆ ಬಂದೈದವಳು ಏನೋ ಗೊತ್ತಿಲ್ಲ. ಅಲ್ಲಿ ಒಂದು ವಾರ ಆಯಿತು. ಸಾಮಾನು ತರಕ್ಕೆ 1,000 ರೂಪಾಯಿ ದುಡ್ಡು ಕೊಡ್ತಾಳೆ, ದುಡ್ಡೇ ಇಕ್ಕೊಂಡವಳಿ. ಅಣ್ಣ ತಮ್ಳಿಗೆಲ್ಲ ಮೋಸ ಮಾಡಿಬಿಟ್ಟಲ್ಲಿ ಇವನು ಗಂಡ ಏನನ ಎಲ್ಲನ ಆಸ್ತಿ ಎಲ್ಲ ಅಣ್ಣ ತಮ್ಳಿಗೆ ಕೊಡ್ದಂಗೆ ಇವನೇ ಎಲ್ಲನ ಬಾಸಕ್ಕೊಂಡವನಂತೆ. ಒಂದಿಟ್ಟು ತೋಟ ತೊಡ್ಕೆ ಐತೆ ಅದಕ್ಕೆ ಅಣ್ಣ ತಮ್ಳಿಗೆ ಕೊಡ್ದಂಗೆಲ್ಲ ಮೋಸ ಮಾಡ್ಯವನಂತೆ. ಇವನ ಹೆಸ್ರಿಗೆ ರೊಪ್ಪಾಯ ದೊಡ್ಡ ಮಗ ಅಂತೇಳಿ ಇವನ ಹೆಸ್ರಿಗೆ ಮಾಡಿಸಿರೋದಕ್ಕೆ ಇವಾಗ ಅಣ್ಣ ತಮ್ಳಿಗೆಲ್ಲನ ಯಾರಿಗೂ ನಾನು ಕೊಡಲ್ಲ ಅಂತ ಹೇಳಿ ಕುಕ್ಕಣವನಂತೆ. ಅದು ಏನೋ ಕೋರ್ಟಿಗೆಲ್ಲ ಹಾಕಿರೂ ಇವನಂತೆ ಆತಂತೆ ಅಂತ ಹೇಳಿ ಹೇಳ್ತಿದ್ರು. ಅದೇನೋ ಸ್ವಂತವಾಗಿ ತಗೊಂಡು ಇವನ ಹೆಸ್ರಿಗೆ ಮಾಡಿಸಿರೋದು ಅಂತ ಹೇಳ್ತಿತ್ತು. ಏನೋ ರೊಪ್ಪ ಏನೋ ತಗೊಂಡು ಮಾಡ್ತಿರೋದಂತೆ. ಇಂಥ ಆತನ ಆಸ್ತಿ ಅಲ್ಲವಂತೆ, ಪಿತ್ರಾರ್ಜಿತ ಆದ್ರೆ ಬರೋದು ಅಂತ ಏನೋ ಕೋಟಿಗೆ ಹಾಕಿ ಎಲ್ಲ ಇದು ಮಾಡ್ಯಾವಂತೆ. ಎಲ್ಲ ಅಣ್ಣ ತಮ್ಳದೆಲ್ಲ ಬಾಸಕ್ಕೆಂಡು ತಿಂದು ಇವತ್ತು ಎಲ್ಲ ದುಡ್ಡು ಪಡ್ಡು ಐತಲ್ಲ ಇಲ್ಲಿ ನಮಗೆ ಇದು ಮಾಡಕ್ಕೆ ಬತ್ತಾಳೆ. ಇವಳು ಹಾಳಾಗುವಾಗ ಇವಳು ಯಾಕನ ಬತ್ತಾಳ ಕಣಕಯ್ಯ. ನನಗಂತೂ ಅಯ್ಯೋ ನನಗೇನು ಮಾಡ, ನಮ್ಮ ಅವ್ರ ಅಪ್ಪ ಸತ್ತಿದ್ದು ನಾನು ಬಂದಿದ್ಕೆ ಅಂತೆ. ನೋಡಿ ಹೆಂಗೈತೆ, ನೀನು ಬಂದು ಒಂದು ತಿಂಗಳಿಗೆ ನಮ್ಮ ಅಪ್ಪ ಸತ್ತೋತು ಅಂತಾಳೆ. ಎಲ್ಲ ಅವಳೇ ಅದೃಷ್ಟ ತಂದವಳು. ಮಕ್ಕಳು ಬೆಂಕಿ ಕೈ ಕಣೆ ಎದ್ರಿಕೆ ಬೇಡ, ನಿನ್ ಸರಿಯಾಗಿ ಮಾತಾಡು. ಎದ್ರಿಕೊಂಡೊಟ್ಟು ಎದುರಿಸ್ತಾರೆ. ಈಗ ಬಂದಿರೋಳು ಸುಮ್ಮನೆ ನೆಟ್ಟಿಗಿರಬೇಕು. ಅವಳದೇನಾಯ್ತು ಅಷ್ಟು ನೋಡ್ಕೊಂಡು ಹಿಂಗೆಲ್ಲ ಮಾತಾಡಿದ್ರೆ ಯಾರು ಕೇಳಲ್ಲ. ನಿಂದೇನಾಯ್ತು ನೀನು ಅಷ್ಟು ನೋಡ್ಕೊಂಡು ಬಿದ್ದಿರೋ ಅಂತಂದು. ಬಾ ಹೋಗೋಣ, ಬೈನ್ಸಿ ಅಂತಮ್ಮರ ಮನೆ ಕಡೆಗೆ ಹೋಗಿ ಬರೋಣ. ಎದ್ರಿಕೆ ಬೇಡ, ಎದ್ರಿಕೊಂಡೊಟ್ಟು ಎದುರಿಸ್ತಾರೆ. ಅಲ್ಲ ನಾನು ನಾನು ಹಿಂಗೆ ಆಗಲಿ ಅಂತ ಏನೋ ನಾನು ಬಯಸ್ತೀನಿ. ನಮ್ಮ ಮನೆ ಚೆನ್ನಾಗಿರ್ಬೇಕು. ನೀನು ಹೊಚ್ಕಟ್ಟ ಮಕ್ಕ ತೊಳ್ಕೊಂಬಲ್ಲ, ನೀನು ಪೂಜೆ ಮಾಡಲ್ಲ, ನೀನು ನೆಲ ತೊಳೆಯಲ್ಲ, ಬಾಗಿಲು ತೊಳಿತೀನಿ. ನೀನು ಹೆಂಗೆ ಮಾಡ್ಬೇಕು ಕೇಳು? ನಾನು ಮಾಡಿದ್ರು ತಾಯಿ ಮಗಳಿಬ್ರು ಸುಮ್ಕಿರಲ್ಲ. ಮಾಡಿಕ್ತೀನಿ ಉಣ್ತಾರೆ, ಒಂದು ಬದುಕು ಮಾಡಲ್ಲ ಏನಿಲ್ಲ. ನೋಡಿ ಇವಾಗ ಹೊಲ್ತಕ್ಕೆ ಹೋಗ್ಯವ್ರೆ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರ್ತಾರೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಬಂದು ಆಗ್ಲೆಲ್ಲ ಕಸ ಮಾಡೋದೇ, ನಿನ್ನ ಕಸ ಹೊಚ್ಕಟ್ಟಾಗಿ ಹೊಡಿಯಲ್ಲ ಅಂಬೋದು. ಹಿಂಗೆ ತಲೆ ತಿಂತಾರೆ. ನಿನ್ನ ಕಸ ಹೊಡಿಯಲ್ಲ, ಬಾಗಿಲು ತೊಳೆಯಲ್ಲ, ನೀನು ಅಚ್ಚುಕಟ್ಟಾಗಿರಲ್ಲ, ನೀನು ಪೂಜೆ ಮಾಡಲ್ಲ. ಒಳ್ಳೆ ಮನ್ಸು ಅಂಬೋದಿದ್ರೆ ದೇವ್ರಿಗೆ ಇಲ್ಲೇ ಕುಕ್ಕಣಿತಾಗೆ ಕೈ ಮುಗಿದ್ರೆ ಸಾಕು, ದೇವ್ರು ತತಾಸ್ತು ಅಂತಾನೆ. ನೀನು ಮನಸ್ಸನ್ನ ಕೆಟ್ಕಿಕೊಂಡು ಎಷ್ಟೇ ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತಂದ್ರೂ ಮನಸ್ಸನ್ನ ಒಳ್ಳೇದಿಲ್ಲ ಅಂದಮೇಲೆ ದೇವ್ರು ಮೆಚ್ಚಲ್ಲ. ಅದನ್ನ ದೇವ್ರು ಮೆಚ್ಚಲ್ಲ. ಬಿಡು, ನೀನು ಮಾತಾಡ ಇಲ್ಲ ಅಂತ ತಲೆ ಕೆಡಿಸೋದು ಬೇಜಾರಾಗ್ಬಿಡಿ. ಹಿಂಗೆ ಅನ್ಬಾರ್ದಮ್ಮ ಯಾರನ್ನೇ ಆಗಲಿ. ಹಂಗಂದ್ರೆ ಆ ಮನ್ಸಿಗೆ ಎಷ್ಟು ಬೇಜಾರಾಗಣ. ಮಾತಾಡಬಾರ್ದು, ಸುಮ್ಕಿರು. ಬಾ ಹೋಗೋಣ, ಹಿಂಗೆ ಅಂತಮ್ಮರ ಮನೆ ಕಡೆ ಓಡಾಡ್ಕೊಂಬರ. ನೀನು ಅದನ್ನೇ ತಲೆ ಕೆಡಿಸಬೇಡ. ಬಾಯಿಲಿ ಸರಿಯಾಗಿ ಅನ್ನು ಹೇಳ್ತೀನಿ. ಯಾರ್ದ ಬಾಸೆಕೆಂಡು ತಿಂದಿಲ್ಲ ನಾವು, ಬಾಸೆಕೆಂಡು ತಿಂದು ಎಲ್ಲರೂ ಉದ್ಧಾರ ಆಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಶಾರದಾಗೆ ಯಾವ ರೀತಿ ನೀನು ಬಂದಿರೋ ಕಾಲ್ಗುಣದಿಂದ ನಮ್ಮ ಮನೆ ಹಾಳಾಗೋಯ್ತು, ಸರ್ವನಾಶ ಆಗೋಯ್ತು ಅಂತ ಹೇಳಿ ಇವಳು ಹೆಣ್ಮಗಳು ಹೆಂಗೆ ಮಾತಾಡ್ತಾಳೆ. ಅವಳು ಇವಾಗ ಅಣ್ಣ ತಮ್ಮಳಿಗೆಲ್ಲ ಮೋಸ ಮಾಡಿ ಹೊಲ ಎಲ್ಲ ತಗೊಂಡವಳೆ. ಅದಕ್ಕೇ ಅವಳು ಚೆನ್ನಾಗಿರೋದಕ್ಕೆ ನಾನು ಚೆನ್ನಾಗಿದ್ದೀನಿ. ನಾನು ಹುಟ್ಟಿರೋ ದೆಸೆಯಿಂದ ನಾನು ಚೆನ್ನಾಗಿದ್ದೀನಿ, ನಾನು ಅದೃಷ್ಟ ತಗೊಂಬಂದಿದ್ದೀನಿ. ಇವಳು ಬಂದಾಗಿಂದ ಇವ್ರ ಮಾವನಿಗೆ ಅಲ್ಲೇ ಚೆನ್ನಾಗಿರಲಿಲ್ಲ, ವಯಸ್ಸು ಹೋಗಿತ್ತು, ತಲೆಗೆ ಲೋಕ ಹೊಡಿತು. ಲೋಕ ಹೊಡೆದು
ಒಂದೇ ತಿಂಗಳಿಗೆ ಇವಳು ಬಂದು ಒಂದು ತಿಂಗಳಿಗೆ ಒಂದು ವಾರ ನೆಲಕ್ಕೆ ಬಿತ್ತು ಪಾಪ. ಆ ಅಜ್ಜನ್ನು ನೋಡ್ಕೊಂಡು ಸಾಕ್ರಿ ಮಾಡಿದ್ಲು, ಎಲ್ಲ ನೋಡ್ಕೊಂಡು ಸೋತೋಗಿದ್ಕೆ ಇವಾಗ ನೋಡಿ ನಿಮ್ಮ ಅಪ್ಪ ನೀನು ಬಂದಿರೋ ಕಾಲ್ಗೊಂಡಿಂದಲೇ ನಮ್ಮ ಅಪ್ಪ ಸೋತೋತು. ನೀನು ಒಳ್ಳೇದು ತಗೊಂಬಂದಿಲ್ಲ, ನಿನ್ನ ದರಿದ್ರ ತಗೊಂಬಂದ್ಯಾ, ನಿನ್ನ ದರಿದ್ರ ಹಿಂಗೆ ಹಿಂಗೆ ಅಂತೇಳಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಇರಿ. ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.